ಹಾಯ್ ಎಲ್ಲರಿಗೂ ನಮಸ್ಕಾರ. ಪಾಕ ಶ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾಗಿರುವಂತಹ ಮಂಗಳೂರು ಬನ್ಸ್ ಅಥವಾ ಬಾಳೆಹಣ್ಣಿನ ಬನ್ಸ್ನೊಂದಿಗೆ ಬಂದಿದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗಿಲ್ಲಿ ನೋಡ್ತಾ ಇದ್ರೇ ಗೊತ್ತಾಗಬಹುದು ಬನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬನ್ನಿ ಹಾಗಿದ್ರೆ ತಡ ಮಾಡದೆ ಬನ್ಸನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಪಚ್ಚಬಾಳೆ ಅಥವಾ ಚುಕ್ಕಿ ಬಾಳೆಹಣ್ಣು ಅಂತ ಏನು ಕರೀತಾರೆ ಅದನ್ನು 3 ತೊಗೊಂಡಿದ್ದೀನಿ. ಏಲಕ್ಕಿ ಬಾಳೆಹಣ್ಣು ತೊಗೊಳ್ಳೋದಾದರೆ 5ರಿಂದ 6 ಬೇಕಾಗುತ್ತೆ ಇವಾಗ ನಾನು ಮಾಡ್ತಿರೋ ಕ್ವಾಂಟಿಟಿಗೆ. ಬಾಳೆಹಣ್ಣು ಜಾಸ್ತಿ ಹಣ್ಣಾಗಿ ಸಿಪ್ಪೆ ಎಲ್ಲ ಕಪ್ಪಾದ್ರೂ ಬನ್ಸ್ಗೆ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ಬಾಳೆಹಣ್ಣನ್ನು ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಿಕ್ಸಿಗೆ ಹಾಕಿನಾದರೂ ತೊಗೋಬೋದು, ಇಲ್ಲಾಂದರೆ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು. ಈ ಬನ್ಸನ್ನು ಬೆಳಗ್ಗೆ ತಿಂಡಿಗೆ ಮಾಡೋದು ಅಂತಾದರೆ ರಾತ್ರಿನೇ ಕಲಸಿಟ್ಕೋಬೇಕು, ಯಾಕಂದರೆ ಒಂದು 5-6 ಗಂಟೆ ಇದು ಹುಳಿ ಬರಬೇಕು. ಇಲ್ಲ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸ್ ಥರ ಮಾಡೋದಾದರೆ ಬೆಳಗ್ಗೆನೇ ಕಲಸಿಟ್ಕೋಬೇಕು, ಚೆನ್ನಾಗಾಗುತ್ತೆ. ಬಾಳೆಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ಳೋಣ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸೋಂಪು ಅಥವಾ ಜೀರಿಗೆನ ಒಂದನ್ನೇ ಬೇಕಿದ್ರೂ ಬಳಸ್ಬೋದು. ನಂತರ 1/3 ಕಪ್ ಆಗುವಷ್ಟು ಅಂದರೆ 1 ಸೌಟ್ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಪ್ಪಲ್ಲೇ 1/4 ಕಪ್ ಆಗುವಷ್ಟು ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಳಿ ಇಲ್ದಿರೋ ಮೊಸರಾದರೆ ಹಾಲು ಹಾಕಬೇಕು ಅಂತೇನಿಲ್ಲ. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಸಿಹಿಯಾಗೇ ಮಾಡ್ತಿರೋದ್ರಿಂದ ಅರ್ಧ ಕಪ್ ತೊಗೊಂಡಿದ್ದೀನಿ. ಸಿಹಿ ಜಾಸ್ತಿ ಬೇಡ ಅನ್ನುವರು ಸ್ವಲ್ಪ ಸಕ್ಕರೆ ಪ್ರಮಾಣನ ಕಮ್ಮಿ ಮಾಡ್ಕೋಬಹುದು. 3 ಬಾಳೆಹಣ್ಣಿನ ಪ್ರಮಾಣಕ್ಕೆ ನನಗೆ ಟೋಟಲ್ ಆಗಿ 4 ಕಪ್ ಆಗುವಷ್ಟು ಹಿಟ್ಟು ಬೇಕಾಗಿದೆ. ಇಲ್ಲಿ ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ತಾ ಹೋಗಬೇಕು. ಮೊದಲು 1 ಕಪ್ ಆಗುವಷ್ಟು ಗೋಧಿ ಹಾಗೆಯೇ 1 ಕಪ್ ಆಗುವಷ್ಟು ಮೈದಾನ ಸೇರಿಸಿ ಅದಕ್ಕೆ ಒಂದು 3ರಿಂದ 4 ಚಮಚ ಆಗುವಷ್ಟು ಎಣ್ಣೆನ ಈ ಥರ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಎಣ್ಣೆ ಬಿಸಿ ಇರೋದ್ರಿಂದ ಸೌಟಲ್ಲೇ ಈ ಥರ ಕಲಿಸ್ತಾ ಇದ್ದೀನಿ. ನಂತರ ಹಿಟ್ಟನ್ನು ಸ್ವಲ್ಪ ನೋಡಿಕೊಂಡು ಸೇರಿಸ್ಕೊಳ್ತಾ ಹೋಗಬೇಕು. ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ ಆಗುವಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಮೈದಾ ತಿನ್ನಲ್ಲ ಅಂದರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು, ಆದರೆ ಮೈದಾದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಇದು ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕು. ರೊಟ್ಟಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಇರಬೇಕು. ಇದು ಹಿಟ್ಟನ್ನು ಕಲಿಸ್ತಾ ಇರುವಾಗ ಕೈಗೆ ಅಂಟೋ ಥರನೇ ಇರಬೇಕು. ಆಮೇಲೆ ಕೈ ತೊಳೆದು ಮುಟ್ಟಿದಾಗ ಕೈಗೆ ಅಂಟಬಾರ್ದು. ಅಷ್ಟಾದರೆ ಹಿಟ್ಟಿನ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಹೀಗೆ ಹಿಟ್ಟನ್ನು ರಾತ್ರಿನೇ ಕಲಸಿ ಮುಚ್ಚಿಡ್ತಾ ಇದ್ದೀನಿ. ಮರುದಿನ ಬೆಳಗ್ಗೆ ಒಂದು ಬಾಣಲಿನ ಈ ಥರ ಬಿಸಿಗಿಟ್ಟು ಎಣ್ಣೆನ ಕಾಯೋಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಬರೋದ್ರೊಳಗಡೆ ಒಂದು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಬಿಡೋಣ. ಇದಕ್ಕೆ ಸಿಂಪಲ್ ಆಗಿರೋ ಒಂದು ಕಾಯಿ ಚಟ್ನಿ ಚೆನ್ನಾಗಾಗತ್ತೆ. ನಾನಿಲ್ಲಿ ಕಟ್ ಮಾಡಿರೋ ಹಸಿ ತೆಂಗಿನಕಾಯಿನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಕಾಯಿ ತುರಿನಾದರೂ ತೊಗೋಬೋದು. ಆಮೇಲೆ ಖಾರಕ್ಕೆ ಬೇಕಾಗುವಷ್ಟು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಗೆ ಉಪ್ಪು, ಇಂಗು ಮತ್ತು ಹುಣಸೆ ಹುಳಿ ಇವಿಷ್ಟನ್ನು ಸೇರಿಸಿ ರುಬ್ಕೊಳ್ತಾ ಇದ್ದೀನಿ. ಬನ್ಸ್ಗೆ ನೀವೆಲ್ಲ ಯಾವ ಥರ ಚಟ್ನಿ ಮಾಡ್ತೀರ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂತರ ಇದಕ್ಕೆ ಒಂದು ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂಚೂರು ಉದ್ದಿನಬೇಳೆ, ಕರಿಬೇವು, ಸಾಸಿವೆ, ಒಣಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಯಿತು. ಇವಾಗ ರಾತ್ರಿನೇ ಕಲಸಿಟ್ಕೊಂಡಿರುವಂತಹ ಹಿಟ್ಟಿಂದ ಬನ್ಸನ್ನು ರೆಡಿ ಮಾಡೋಣ. ನಾನಿಲ್ಲಿ ಇನ್ನೊಂದು ವಿಷಯನ ಹೇಳೋದು ಮರ್ತಿದ್ದೆ. ಬೇಸಿಗೆಗಾಲ ಇದೆ ಅಂತಂದರೆ ಸೋಡಾ ಏನೂ ಸೇರಿಸೋದು ಬೇಡ. ಇಲ್ಲ ಅಂದರೆ ಚಳಿ ಇದೆ ಅಥವಾ ಮಳೆಗಾಲ ಅನ್ನೋದಾದರೆ ಸ್ವಲ್ಪ ಸೋಡಾನ ಸೇರಿಸ್ಬೇಕಾಗತ್ತೆ. 1 ಚಿಟಿಕೆ ಆಗುವಷ್ಟು, ಏನು ಜಾಸ್ತಿ ಏನಲ್ಲ. ಚಳಿ ಇದೆ ಅನ್ನುವಾಗ ಹಿಟ್ಟು ಹುಳಿ ಬರಲ್ಲ ಅನ್ನೋ ಕಾರಣಕ್ಕೆ ಒಂಚೂರು ಸೋಡಾ ಸೇರಿಸ್ಕೋಬೇಕು ಅಷ್ಟೇ. ರಾತ್ರಿ ಹಿಟ್ಟು ಕಲಸೋವಾಗಲೇ ಒಂಚೂರು ಸೇರಿಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು. ನಂತರ ನಾನಿಲ್ಲಿ ಹೋಳಿಗೆ ಪೇಪರ್ಗೆ ಸ್ವಲ್ಪ ಎಣ್ಣೆನ ಸವರಿ ಈ ಥರ ಲಟ್ಸಿ ಬಿಸಿಯಾಗಿರೋ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಎಣ್ಣೆಯಿಂದ ಸ್ವಲ್ಪ ಮೇಲಕ್ಕೆ ಬರ್ತಿದ್ದಂಗೆ ಸ್ವಲ್ಪ ಬಿಸಿ ಎಣ್ಣೆನ ಈ ಥರ ಮೇಲಕ್ಕೆ ಹಾಕ್ತಾ ಇರಬೇಕು, ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ಈ ಥರ 2 ಕಡೆ ಒಳ್ಳೆ ಕಲರ್ ಬಂದು ಈ ಥರ ಕುದಿಯೋದು ಬಿಟ್ಟ ಮೇಲೆ ತೆಗೆದ್ರೆ ಆಯಿತು. ಇಲ್ಲಿ ಹಿಟ್ಟು ಹಾಕಿ ಕೂಡ ಲಟ್ಸ್ಕೋಬೋದು, ಆದರೆ ಎಣ್ಣೆ ಸ್ವಲ್ಪ ಕಪ್ಪಾದಂಗೆ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹಿಟ್ಟು ಹಾಕ್ತಾಯಿಲ್ಲ, ಸ್ವಲ್ಪ ಕೈಗೇ ಎಣ್ಣೆ ಮುಟ್ಟಿಸ್ಕೊಂಡು ಈ ಥರ ಲಟ್ಸ್ಕೊಳ್ತಾ ಇದ್ದೀನಿ. ಬನ್ಸನ್ನು ಕರಿಯುವಾಗ ಉರಿನ ಸಣ್ಣ ಉರಿನಲ್ಲೇ ಇಟ್ಕೋಬೇಕು, ಯಾಕಂದರೆ ಸಿಹಿ ಬೇರೆ ಇರುತ್ತಲ್ವ, ಸೀದೋದಂಗೆ ಆಗುತ್ತೆ. ಸಣ್ಣ ಊರಿನಲ್ಲೇ ಇಟ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೇಯಲ್ಲ. ಹೊರಗಡೆ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ. ಹಾಗಾಗಿ ಈ ಥರ ಸಣ್ಣ ಊರಿನಲ್ಲಿ ಈ ಥರ ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು. ನಂತರ ಎಲ್ಲ ಬನ್ಸ್ಗಳನ್ನು ನಾನು ಈ ಥರ ಸಣ್ಣ ಊರಿನಲ್ಲಿ ಕರೆದು ತೆಗೆದಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು 15ರಿಂದ 20 ಬನ್ಸ್ ಆಗುತ್ತೆ. ನೋಡಿ, ಹೇಗೆ ರುಚಿಯಾದಂಥ ಬನ್ಸ್ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿಯಾಗಿ ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ.
ಆದರೆ ನಾನಿಲ್ಲಿ ತುಂಬಾ ಹೆಲ್ದಿ ಅಂತ ಏನು ಹೇಳಲ್ಲ, ಯಾಕಂದರೆ ಡೀಪ್ ಫ್ರೈ ಮಾಡಿರೋದನ್ನು ದಿನ ದಿನ ಅಂತೂ ಮಾಡೋಕ್ಕಾಗಲ್ಲ. ಒಂದು 6 ತಿಂಗಳಕ್ಕೋ ವರ್ಷಕ್ಕೋ ಒಮ್ಮೆ ಮಾಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.